ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ಅಮೃತಧಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ವಿಡಿಯೋದಲ್ಲಿ ನೋಡೋಣ. ಈಗ ಇಲ್ಲಿ ಭೂಮಿಕಾ ಅವರು ಹಾಗೂ ಶಕುಂತಲಾ ಅವರು ಮಾತಾಡ್ತಿರ್ತಾರೆ. ಆಗ ಇಲ್ಲಿ ಭೂಮಿ ಅವರು ಹೇಳ್ತಾರೆ, ಶಕುಂತಲಾ ಅಮ್ಮ ಅವರನ್ನು ಕೇಳ್ತಾರೆ, ಅತ್ತೆ ಮನೆಗೆ ಯಾರಾದರೂ ಬಂದಿದ್ರಾ, ಯಾರ ಮೇಲಾದರೂ ನಿಮಗೆ ಅನುಮಾನ ಇದೆಯಾ ಅಂತ ಕೇಳಿದಾಗ ಅಂತ ಇಲ್ಲಿ ಭೂಮಿ ಅವರು ಕೇಳ್ತಾರೆ. ಆಗ ಯಾಕೆ ಭೂಮಿಕಾ ಅಂತ ಹೇಳಿ ಇಲ್ಲಿ ಶಕುಂತಲಾ ಅವರು ಕೇಳ್ತಾರೆ. ಆಗ ನೋಡಿ ಅತ್ತೆ, ನನಗೆ ಅನ್ನಿಸ್ತಿರೋ ಪ್ರಕಾರ ಇದನ್ನೆಲ್ಲ ಯಾರೋ ಬೇಕು ಅಂತಲೇ ಮಾಡ್ತಿದ್ದಾರೆ. ಅದನ್ನೆಲ್ಲ ನೋಡಿದ್ರೆ ನನಗೆ ಆಕಸ್ಮಿಕವಾಗಿ ಈ ಥರ ಆಯಿತು ಅಂತ ಅನ್ನಿಸ್ತಿಲ್ಲ ಅತ್ತೆ. ಯಾರೋ ನಮ್ಮ ವಿರುದ್ಧ ಬೇಕು ಅಂತಲೇ ಮಾಡ್ತಿದ್ದಾರೆ ಅಂತ ನನಗೆ ತುಂಬ ಅನ್ನಿಸ್ತಿದೆ ಅಂತ ಇಲ್ಲಿ ಭೂಮಿಯವರು ಶಕುಂತಲಾ ಅವ್ರಿಗೆ ಹೇಳ್ತಾರೆ. ಆಗ ಅಲ್ಲೇ ಇದ್ದ ಲಕ್ಷ್ಮೀಕಾಂತ್ ಅವರು ಕೇಳ್ತಾರೆ, ಭೂಮಿಕಾ ನಿಂಗೆ ಯಾರ ಮೇಲಾದರೂ ಅನುಮಾನ ಇದೆಯೇನಮ್ಮ ಅಂತ ಅವರು ಭೂಮಿನ ಕೇಳ್ತಾರೆ. ಆಗ ಭೂಮಿಯವರು ಶಕುಂತಲಾ ಅವರಿಗಂತೂ ತುಂಬಾ ಭಯದಿಂದ ಶಾಕ್ ಅಲ್ಲಿ ಭೂಮಿನೇ ನೋಡ್ತಿರ್ತಾರೆ. ಆಗ ಇಲ್ಲಿ ಅಂಕಲ್ ನನಗೆ ಯಾರ ಮೇಲೂ ಅನುಮಾನ ಇಲ್ಲ ಅಂತ ಇಲ್ಲಿ ಭೂಮಿಯವರು ಹೇಳ್ತಾರೆ. ಎಲ್ಲರೂ ಮನೆಯವರೇ ಅಲ್ವಾ, ಮನೆಯವ್ರ ಮೇಲೆ ಯಾಕೆ ಅನುಮಾನ ಬರುತ್ತೆ, ನೀವೇ ಹೇಳಿ ಅಂತ ಇಲ್ಲಿ ಭೂಮಿಯವರು ಲಕ್ಷ್ಮೀಕಾಂತನಿಗೆ ಹೇಳ್ತಾರೆ. ಆದರೂ ಅತ್ತೆ, ನೀವು ಸ್ವಲ್ಪ ನಿಮ್ಮ ಹುಷಾರಲ್ಲಿ ನೀವು ಇರಬೇಕಾಗಿತ್ತು. ಹಾಗೆ ಅಂಕಲ್ ನೀವು ಅಷ್ಟೇ, ನಿಮ್ಮ ಹುಷಾರಲ್ಲಿ ನೀವಿರಿ. ಹಾಗೂ ಯಾರು ಬೇಕು ಅಂತಾನೆ ನಿಮ್ಮ ಮನೆಯವರೇ ಏನಾದರೂ ಮಾಡಬೇಕು ಅಂತ ಈ ರೀತಿ ಮಾಡ್ತಿರ್ತಾರೆ. ಎಲ್ಲರೂ ಸ್ವಲ್ಪ ಹುಷಾರಾಗಿ ಇರಬೇಕು ಅಂತ ಹೇಳಿ ಇಲ್ಲಿ ಭೂಮಿಯವರು ಹೇಳಿದಾಗ ಶಕುಂತಲಾ ಅವರು ಹೇಳ್ತಾರೆ, ಆಯಿತು ಸರಿ ಕಣಮ್ಮ, ಎಲ್ಲರೂ ಹುಷಾರಾಗಿ ಇರ್ತೀವಿ, ನೀನು ಕೂಡ ಹುಷಾರಾಗಿ ಇರು. ನೀನು ಈ ವಿಷಯಕ್ಕೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೋಬೇಡ, ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಇಲ್ಲಿ ನೀನು ಈ ಥರ ಟೆನ್ಷನ್ ಮಾಡಿಕೊಂಡ್ರೆ ಆಗಿರೋದನ್ನು ಗೌತಮ್ ಏನಾದರೂ ನೋಡಿದ್ರೆ ಅವನು ಕೂಡ ತುಂಬ ಟೆನ್ಷನ್ ಆಗಿಬಿಡ್ತಾನೆ ಹಾಗೂ ಮಾಡ್ಕೊಬಿಡ್ತಾನೆ. ನೀನು ಸ್ವಲ್ಪ ಇರಬೇಕಮ್ಮ, ಯಾಕಂದರೆ ನಿನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ ಅಲ್ವಾ, ಅದಕ್ಕೆ ನೀನು ಇಷ್ಟೊಂದು ಟೆನ್ಷನ್ ಮಾಡಿಕೊಂಡು ಯಾರು ಏನು ಮಾಡಿದ್ರು ಅಂತ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಕೆಡಿಸ್ಕೋತಿದ್ರೆ ನಿನ್ನ ಹೊಟ್ಟೆಯಲ್ಲಿರೋ ಮಗುಗೆ ತೊಂದರೆ ಆಗುತ್ತಮ್ಮ ಅಂತ ಹೇಳಿ ಶಕುಂತಲಾ ಅವರು ಭೂಮಿಗೆ ಹೇಳ್ತಾರೆ. ಆಗ ಸರಿ ಅತ್ತೆ, ನೀವು ಹುಷಾರಾಗಿರಿ ಅಂತ ಹೇಳಿ ಇಲ್ಲಿ ಭೂಮಿಯವರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಇಲ್ಲಿ ಭೂಮಿಯವರು ಹೋಗ್ತಿದ್ದಂಗೆ ಲಕ್ಷ್ಮೀಕಾಂತ್ ಅವರು ಹೇಳ್ತಾರೆ, ನೋಡು ಸಿಸ್ಟರ್, ನಾವೇ ಎಲ್ಲ ಮಾಡಿದ್ರು ಆ ದಡ್ಡಿ ಭೂಮಿಗೆ ಇದೆಲ್ಲ ಗೊತ್ತೇ ಆಗಿಲ್ಲ. ಆದರೂ ನಾವು ಸ್ವಲ್ಪ ಹುಷಾರಾಗಿರ್ಬೇಕಪ್ಪ ಸಿಸ್ಟರ್. ಆ ಭೂಮಿಕಾನ ನಾವೇ ಸಾಯಿಸ್ತಿರೋದು ಅಂತ ಅವಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಸಿಸ್ಟರ್. ನಾವೇ ಪ್ಲಾನ್ ಮಾಡಿದ್ರು ಅಂತ ಆ ದಡ್ಡಿ ಭೂಮಿಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ಹೇಳಿ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಶಕುಂತಲಾ ಅವರಿಗೆ ಹೇಳ್ತಿರ್ತಾರೆ. ಆದರೂ ಸಿಸ್ಟರ್, ನಾನು ಒಂದು ಹೇಳ್ತೀನಿ ತಿಳ್ಕೊಳ್ಳಿ, ಯಾಕಂದರೆ ಈ ಭೂಮಿಯಿಂದ ನನಗೆ ಯಾವಾಗಲೂ ಕಂಟಕ ಅನ್ನೋದನ್ನು ಕಟ್ಟಿಟ್ಟು ಬುತ್ತಿ ಥರ ಅದು ಯಾವಾಗಲೂ ಜೊತೆನೇ ಇರುತ್ತೆ ಅಂತ ಲಕ್ಷ್ಮೀಕಾಂತ್ ಅವರು ಇಲ್ಲಿ ಹೇಳ್ತಾರೆ. ಆಗ ಶಕುಂತಲಾ ಅವ್ರು ಹೇಳ್ತಾರೆ, ನನಗೂ ಕೂಡ ಗೊತ್ತಣ್ಣ, ಆ ಭೂಮಿ ಎಷ್ಟೊಂದು ಕಷ್ಟ ತಲೆನೋವು ನಮಗೆ ಅಂತ. ಈ ಪ್ಲಾನ್ ಉಲ್ಟಾ ಆಗಿರಬಹುದು, ಆದರೆ ನೆಕ್ಸ್ಟ್ ಪ್ಲಾನ್ ಅಲ್ಲಿ ಮಾಡೋ ಪ್ಲಾನ್ ಯಾವುದೇ ಕಾರಣಕ್ಕೂ ಉಲ್ಟಾ ಆಗಲ್ಲ. ಒಟ್ಟಿನಲ್ಲಿ ಅವಳು ಹೊಟ್ಟೆಲಿ ಬೆಳೀತಿರೋ ಮಗು ಹೊರಗಡೆ ಬರಲೇಬಾರ್ದು, ಆ ಮಗು ಈ ಪ್ರಪಂಚನ ನೋಡಲೇಬಾರ್ದು. ಆ ಥರ ನಾನು ಮಾಡ್ತೀನಿ ಕಣಣ್ಣ ಅಂತ ಹೇಳಿ, ನೋಡ್ತಾ ಇರು ಅಣ್ಣ ಅಂತ ಹೇಳಿ ಅವಳಿಗೆ ಆದಷ್ಟು ಬೇಗ ಇನ್ನೊಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ಇಲ್ಲಿ ಶಕುಂತಲಾ ಅವರು ಹೇಳ್ತಾರೆ. ಇಬ್ಬರೂ ಸೇರಿ ಇಲ್ಲಿ ನಗ್ತಿರ್ತಾರೆ. ಆ ಕಡೆ ಭೂಪತಿ ಹಾಗೂ ಮಲ್ಲಿ ಅವರಿಗೆ ಇಬ್ರಿಗೂ ಜಗಳ ಆಗ್ತಿರುತ್ತೆ. ಇಲ್ಲಿ ಭೂಪತಿ ಅವರು ಮೊದಲು ಭೂಮಿಗೆ ಮಗು ಆಗಲಿ ಅಂತ, ಆ ಮಗು ಆದಾಗ ನಾನು ಏನಂತ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ಭೂಪತಿ ಅವರು ಮಲ್ಲಿಗೆ ಹೇಳ್ತಿದ್ದಂಗೆ ಮಲ್ಲಿ ಅವರಿಗೆ ತುಂಬಾ ಕೋಪ ಬಂದುಬಿಡುತ್ತೆ. ಆಗ ಏನೋ ಮಾಡ್ತೀಯಾ, ನಿನ್ನ ಕೈಲಿ ಏನೋ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಇಲ್ಲಿ ಮಲ್ಲಿ ಅವರು ತುಂಬ ಕೋಪದಲ್ಲಿ ಜಯದೇವ್ ಅವರು ಭೂಪತಿನ ಕೇಳ್ತಿರ್ತಾರೆ. ಆಗ
ಭೂಪತಿಯವರು ಹೇಳ್ತಾರೆ, ಸುಮ್ಮನೆ ಇಲ್ಲಿಂದ ಹೊರಟೋಗು, ಹೋಗ್ತಿರು, ಇಲ್ಲ ಅಂದರೆ ನಾನೇನು ಮಾಡ್ತೀನಿ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಆಗ ಮಲ್ಲಿ ಅವ್ರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಏನೋ ಮಾಡ್ತೀಯಾ ಅಂತ ಹೇಳಿಬಿಟ್ಟು ಕೈಯಲ್ಲಿರೋ ಆಯುಧನ ತಗೊಂಡು ಭೂಪತಿಯವರ ಮೇಲೆ ಇಟ್ಟೇ ಬಿಡ್ತಾರೆ. ಆಗ ಏನೋ ಎಷ್ಟು ಮಾತಾಡ್ತೀಯೋ ಅಂತ ಹೇಳಿ, ಇಲ್ಲಿ ನಾವು ಹಳ್ಳಿ ಜನ, ನೋಡ್ಕೊ ಏನು ಮಾಡ್ತೀವೋ ಗೊತ್ತಿಲ್ಲ, ಈ ಥರ ಆಯುಧನ ನಾವು ನಮ್ಮ ಜೊತೆನೇ ದಿನ ಬಳಸ್ತೀವಿ ಹಾಗೂ ಜೊತೆಲೇ ಇಟ್ಕೊಂಡಿರ್ತೀವಿ, ಆ ಆಯುಧಕ್ಕೆ ನೀನು ಬಲಿಯಾಗಬೇಡ ಅಂತ ಹೇಳಿ ಇಲ್ಲಿ ಮಲ್ಲಿ ಅವರು ತುಂಬ ಕೋಪದಿಂದ ಭೂಪತಿಗೆ ಹೇಳ್ತಾರೆ. ಆಗ ಅವ್ರಿಗೂ ತುಂಬ ಭಯ ಆಗಿಬಿಟ್ಟು, ಏನು ಮಾಡ್ತಿದ್ಯಾ, ಇದನ್ನು ತೆಗಿ ಅಂತ ಹೇಳ್ತಾರೆ. ಆಗ ಮಲ್ಲಿಯವರು ಹೇಳ್ತಾರೆ, ನೋಡು ನಿನ್ನ ಮುಖದಲ್ಲಿ ಎಷ್ಟು ಭಯ ಇದೆ ಅಂತ, ಅದು ಈ ಥರ ಆಯುಧ ಇಟ್ಟಿದ್ದಕ್ಕೆ ಇಷ್ಟೊಂದು ಹೆದರ್ಕೋತಿದೆಯಲ್ಲ, ಇನ್ನೇನಾದರೂ ಸಾಯ್ತೀನಿ ಅಂತ ಹೇಳಿದ್ರೆ ಏನೋ ಮಾಡ್ತೀಯಾ, ನಿನ್ನ ಕತೆ ಇನ್ಮೇಲೆ ನಮ್ಮನೆ ತಂಟೆಗೆ ಬರಬಾರ್ದು, ಬಂದರೆ ನಾನಂತೂ ಸುಮ್ಮನಿರಲ್ಲ ಅಂತ ಹೇಳಿ, ಇದು ಬರೀ ಸ್ಯಾಂಪಲ್ ಅಷ್ಟೇ, ಮುಂದೆ ಇದೇ ರೀತಿ ನೀನೇನಾದರೂ ಕಂಟಿನ್ಯೂ ಮಾಡಿದ್ರೆ ಈ ಮಲ್ಲಿ ಯಾರು ಅಂತ ನಿನಗೆ ತೋರಿಸ್ಬೇಕಾಗತ್ತೆ ಅಂತ ಹುಷಾರಾಗಿರು ಅಂತ ಹೇಳಿ, ಇಲ್ಲಿ ಮಲ್ಲಿ ಅವರು ತುಂಬ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆಗ ಇಲ್ಲಿ ಮಲ್ಲಿ ಅವರು ಹೋದ್ಮೇಲೆ ಭೂಪತಿಗೆ ತುಂಬಾ ಟೆನ್ಷನ್ ಆಗಿರುತ್ತೆ. ಮಲ್ಲಿ ಮಾಡಿರೋದನ್ನು ಯೋಚನೆ ಮಾಡಿಕೊಂಡು ತುಂಬ ಭಯದಿಂದ ನಿಂತಿರ್ತಾರೆ. ಆಗ ಏನಪ್ಪ ಇವಳು ಕಾಳಿ ಥರ ಬಂದು ಹೋದ್ಲಲ್ಲ ಅಂತ ಎದುರ್ಕೊಂಡು ಹಾಗೆ ನಿಂತಿರ್ತಾರೆ. ಆ ಜಾಗಕ್ಕೆ ಜಯದೇವ್ ಅವರು ಬರ್ತಾರೆ. ಬಂದಾಗ ಇಲ್ಲಿ ಜಯದೇವ್ ಹಾಗೂ ಭೂಪತಿಯವರು ಮಾತಾಡ್ತಿರ್ತಾರೆ. ಇಲ್ಲಿ ಭೂಪತಿಯವರು ಕೇಳ್ತಾರೆ, ಏನು ಜಯದೇವ್, ಮನೆ ವಾತಾವರಣ ಹೇಗಿದೆ ಅಂತ ಇಲ್ಲಿ ಜಯದೇವ್ ಅವರು ಕೇಳ್ತಾರೆ. ಏನು ಅಂಕಲ್ ಹೊಸದಾಗಿ ಈ ರೀತಿ ಕೇಳ್ತಿದ್ದೀರಾ ಅಂತ ಹೇಳಿ, ಯಾಕೆ ಇಷ್ಟೊಂದು ಎದುರ್ಕೊಂಡಿದ್ದೀರಾ ಅಂತ ಹೇಳಿ ಇಲ್ಲಿ ಜಯದೇವ್ ಅವರು ಕೇಳಿದಾಗ, ಏನಿಲ್ಲ, ಏನು ಅಂಕಲ್, ಯಾರೋ ಕಡ್ಡಿಗಿರಿ ಬೆಂಕಿ ಇಟ್ಟಂಗಾಯ್ತಾ, ಎಷ್ಟೊಂದು ಎದುರ್ಕೋತಿದ್ದೀರಲ್ಲ ಅಂತ ಹೇಳ್ತಿದ್ದಂಗೆ ಜಯದೇವ್ ಅವರು ಹೇಳಿದಾಗ ಭೂಪತಿಯವರು ಹೇಳ್ತಾರೆ, ನಾನಲ್ಲಪ್ಪ ಬೆಂಕಿ ಹಚ್ಚಿ ಬೆಂಕಿನ ಇಲ್ಲಿ ನೋಡೋಕೆ ನಿನ್ನ ಹೆಂಡತಿ ಬಂದು ಅವಳೇ ಬೆಂಕಿ ಹಚ್ಚಿ ಹೋಗಿದ್ದಾಳಲ್ಲ ಅಂತ ಇಲ್ಲಿ ಭೂಪತಿ ಹೇಳ್ತಿದ್ದಂಗೆ ಜಯದೇವ್ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಏನು ಹೇಳ್ತಿದ್ದೀರಾ ಅಂಕಲ್, ಮಲ್ಲಿ ಬಂದಿದ್ಲ ಇಲ್ಲಿಗೆ? ಹೌದು ಕಣೋ, ನಿನ್ನ ಹೆಂಡತಿ ಬಂದಿದ್ಲು, ಒಳ್ಳೆ ಕಾಳಿ ಥರ ಬಂದು ಬೆಂಕಿ ಹಚ್ಬಿಟ್ಟು ಹೋಗೋ ಥರ ಮಾತಾಡಿಬಿಟ್ಟು ಹೋದ್ಲು, ನನ್ನನ್ನೇ ಎದುರಿಸ್ಬಿಟ್ಟು ಹೋದ್ಲು ಅಂತ ಇಲ್ಲಿ ಭೂಪತಿಯವರು ಜಯದೇವ್ಗೆ ಹೇಳ್ತಿರ್ತಾರೆ. ಆಗ ಜಯದೇವ್ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಶಾಕ್ ಆಗಿ ಅಲ್ಲೇ ಭೂಪತಿ ಅವರನ್ನು ನೋಡ್ತಿರ್ತಾರೆ. ಆಗ ಏನು ಅಂಕಲ್, ಏನು ಹೇಳ್ತಿದ್ದೀರಾ ಅಂತ ಹೇಳಿ, ಮಲ್ಲಿ ಇಲ್ಲಿಗೆ ಬಂದಿದ್ಲ, ಅದು ಸರಿ ಅಂಕಲ್, ಅವಳು ಯಾಕೆ ಅಂಕಲ್ ನಿಮಗೆ ಇಲ್ಲಿಗೆ ಬರ್ತಾಳೆ ಅಂತ ಹೇಳಿ ಇಲ್ಲಿ ಜಯದೇವ್ ಅವರು ಕೇಳಿದಾಗ ಆ ಕಡೆ ಭೂಪತಿ ಅವರು ಹೇಳ್ತಾರೆ, ನನಗೇನೋ ಗೊತ್ತು, ಮಹಾಕಾಳಿ ಥರ ಬಂದು ಆ ಆಯುಧನ ತೆಗೆದು ನನ್ನ ಕತ್ತತ್ರನೇ ಇಟ್ಟಿದ್ಲು. ನಿನ್ನ ಹೆಂಡತಿಗೆ ಎಷ್ಟೋ ಧೈರ್ಯ ಇದೆ ಅಂತ ಇಲ್ಲಿ ಭೂಪತಿಯವರು ಹೇಳ್ತಾರೆ. ಅಲ್ಲ ಅಂಕಲ್, ಅವಳು ಬರೋದಂದರೆ ಏನು, ಅವಳು ಬಂದು ನಿಮ್ಮ ಕುತ್ತಿಗೆಗೆ ಆಯುಧನ ಇಡೋದಂದರೆ ಏನು, ಆಯುಧನ ಇಡ್ತಾಳ ಅಂದರೆ ಏನರ್ಥ ಅಂಕಲ್, ನೀವೇನು ಹೇಳ್ತಿದ್ದೀರಾ, ಹೇಳಕ್ಕೆ ಕೊಟ್ಟಿದ್ದೀರಾ ಅಂಕಲ್, ನಿಜವಾಗ್ಲೂ ನನಗೇನೂ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿ ಜಯದೇವ್ ಅವರು ಕೇಳ್ತಾರೆ. ಆಗ ಅಯ್ಯೋ, ನಿನ್ನ ಹೆಂಡತಿ ಎಂಥವಳು ಗೊತ್ತೇನೋ, ನಾನು ಹೇಳಿದ್ದು ಸುಳ್ಳು ಅನಿಸಿದ್ರೆ ಇಲ್ಲಿ ನನ್ನ ಪಕ್ಕ ಇದ್ದಾಳಲ್ಲ, ಇವಳನ್ನೇ ಕೇಳು, ನಿನ್ನ ಹೆಂಡತಿ ಎಂಥವಳು ಅಂತ ಇವಳೇ ಹೇಳ್ತಾಳೆ ಅಂತ ಹೇಳಿ ಜಯದೇವ್ ಅವರು ಹೇಳ್ತಾರೆ. ಅವಳು ಇಟ್ಟಿರೋ ಆಯುಧ ನೋಡಿ ನನಗೆ ತುಂಬ ಭಯ ಆಗೋಯ್ತು, ಮಹಾಕಾಳಿ ಕಣು ಅವಳು, ನಿನ್ನ ಹೆಂಡತಿ ಅಂತ ಇಲ್ಲಿ ಭೂಪತಿ ಅವರು ಹೇಳ್ತಾರೆ. ಅಯ್ಯೋ ಅಂಕಲ್, ನಿಜ ಹೇಳ್ತಿದ್ದೀರಾ ಅಂಕಲ್, ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಇಲ್ಲಿ ಜಯದೇವ್ ಅವರು ಭೂಪತಿಗೆ ಹೇಳಿದಾಗ ಆ ಕಡೆ ಭೂಪತಿ ಅವರು ಹೇಳ್ತಾರೆ, ಅದಕ್ಕೆ ಕಣೋ ಹೇಳಿದ್ದು, ನಿಮ್ಮ ಮನೆಯಲ್ಲಿ ಏನಾದರೂ ಬೆಂಕಿ ಬಿತ್ತಾ, ಏನಾದರೂ ವಾತಾವರಣದಲ್ಲಿ ಚೇಂಜ್ ಆಯಿತಾ ಅಂತ ಕೇಳಿದೆ ಅಂತ ಇಲ್ಲಿ ಭೂಪತಿಯವರು ಕೇಳ್ತಿದ್ದಂಗೆ ಆ ಕಡೆ ಜಯದೇವ್ ಅವ್ರಿಗೆ ತುಂಬ ಕೋಪ ಬಂದ್ಬಿಡತ್ತೆ. ಮಲ್ಲಿ ಮೇಲೆ ನಾನಂತೂ ಸುಮ್ಮನೆ ಇರಲ್ಲ ಅಂಕಲ್, ಆ ಮಲ್ಲಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ಹಾಗೆ ಇಲ್ಲಿ ಜಯದೇವ್ ಅವರು
ಅವರಿಗೆ ಮನಸ್ಸಲ್ಲಿ ಸ್ವಲ್ಪ ಭಯ ಇರುತ್ತೆ. ಇಲ್ಲಿ ನೋಡಿದ್ರೆ ಈ ಅಂಕಲ್ ಇಷ್ಟೊಂದು ಹೆದರ್ಕೊಂಡಿದ್ದಾರೆ. ಅಕಸ್ಮಾತ್ ಏನಾದರೂ ನನ್ನ ದಿಯಾನ ಮದುವೆ ಆಗೋದಕ್ಕೆ ಹೊರಟಿದ್ದೆ ಅಂತ ಆ ಮಲ್ಲಿಗೆ ಗೊತ್ತಾದರೆ ನನ್ನ ಕತೆ ಮುಗೀತು. ಇನ್ನೆಷ್ಟು ಕೋಪ ಮಾಡಿಕೊಂಡು ನನಗೆ ಏನು ಮಾಡ್ತಾಳೋ ಏನೋ ಅಂತ ಹೇಳಿ ಇಲ್ಲಿ ಜಯದೇವ್ ಅವರು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ, ತುಂಬ ಭಯಪಡ್ತಿರ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.